ಈ 4 ಕೂದ್ಲಿಗಳು ಎಷ್ಟು ಹೇರ್ ಕ್ಲಿಪ್ ಹುಡುಕ್ತಾಳೆ ನೋಡುವಾಗ. ಅವಳೆಲ್ಲ ತಪ್ಪಾಗಿದ್ದಾಳಂತೆ. ಇಲ್ಲೇ ಆ ಬಿಸಿಲಲ್ಲೇ ಸೈತಾಳೆ. ಸೊ ನಾವೀಗ ನಮ್ಮ ಹೈಸ್ಕೂಲ್ ಸೈಡ್ ಬಂದೇವೆ. ಎಲ್ಲೈತೆ ನಮ್ಮ ಹೈಸ್ಕೂಲ್? ಹಾಂ, ಹೋಗೋದು ನಮ್ಮ ಹೈಸ್ಕೂಲ್. ನಾನು ಇವಳು ಒಟ್ಟಿಗೆ ಕಲ್ತಂಥ ಹೈಸ್ಕೂಲ್. ಆ್ಯಂಡ್ ಇದು ಮಿಲಾಗ್ರಿಸ್ ಚರ್ಚ್. ನಾವು ಕಲ್ತದ್ದು ಮಿಲಾಗ್ರಿಸ್ ಕನ್ನಡ ಮೀಡಿಯಮಲ್ಲಿ. ತುಂಬ ಖುಷಿ ಆಯ್ತು. ಈಗ ಅಷ್ಟೇ 12 ಗಂಟೆ ಆಯಿತು. 12 ಗಂಟೆದು ಗಂಟೆ ಬಾರಿಸಿದ್ರು ಚರ್ಚಲ್ಲಿ. ಅದು ನಾವು ಕ್ಲಾಸ್ ಕೇಳುವಾಗ ಯಾವಾಗಲೂ ಗಂಟೆ 12 ಆದ ಕೂಡಲೇ ಅದೇನದು, ಹೌದು, ಅಲ್ಲಿಗೆ ಹೋಗ್ತಿತ್ತು ಕಣ್ಣು. ಹೋಗಿದ್ದು ಚರ್ಚದು ಗೋಪುರಕ್ಕೆ ಟಣ್ 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 ಅಂತ ಸೌಂಡ್ ಆಗ್ತಿತ್ತು. ಹಾಕ್ಲಿಕ್ಕೆ ಹೈಸ್ಕೂಲಲ್ಲಿ ಅಲೌಡ್ ಇತ್ತು ಬ್ರೋ. ಹೈಸ್ಕೂಲಲ್ಲಿ ಇತ್ತು, ಪ್ರೈಮರಿಯಲ್ಲಿ ಇದೇ ಗಂಟೆಗೆ 12 ಗಂಟೆ ಆಯ್ತಂತ ನೋಡ್ತಿದ್ವಿ. ಹೈಸ್ಕೂಲಲ್ಲಿ ಇತ್ತು. ಬಟ್ ಇಡೀ ದಿನ ಹೊರಗೆ ನೋಡೋದು, ಅಲ್ಲೆಲ್ಲ ನಮ್ಮ ಕ್ಲಾಸ್ ಎಲ್ಲ ಇರ್ತಿತ್ತು. ಇದಕ್ಕೆ ನೋಡಿ, ಈಗ ಹೋಗಿ ನೀ ಮಾತಾಡುವವಳ ಈಗ ಅವ್ರೊಟ್ಟಿಗೆ. ಯಾರೋ ಕೂಗ್ತಿದಾರಪ್ಪ ನಮ್ಮ ಸ್ಕೂಲಲ್ಲಿ. ಅದೇ ತರ ಪೆಟ್ಟು ನಾವು ಸಹ ತಿಂದಿದ್ದೇವೆ. ಅಕ್ಕ ಈಗ ಹೋಗಿ ನೀನ್ ಮಾತಾಡುವವಳ. ಬೈತಿದಾರ ನೋಡಲ್ಲಿ. ಸುಮ್ನೆ ನಾನ್ ಮಾತಾಡ್ಸಿ ಬರುದಿಲ್ಲ ಎಲ್ಲ. ಬಾ ನೀನ್ ನನ್ನೊಟ್ಟಿಗೆ ಇರು ಸಾಕು. ಎಂತದ ನನ್ನೊಟ್ಟಿಗೆ ಇರು, ನಮಸ್ತೆ ಹೇಳಿ ಬಾ. ಬಾ, ನಂಗ್ ಬರ್ಲಿಕ್ ಬೇಡ ಬೇಡ ನಂಗೆ ಬಾರಿ ಕಷ್ಟ ಬೇಡ ನಂಗೆ ಹೋಗ್ತಾರೆ. ಬಾರಮ್ಮ, ಬೇಡ ಬರ್ಲಿಕ್ಕೆ. ಕೈ ಬಿಡು ನಾನು ಇಲ್ದಿದ್ದೆ ಸೀದಾ ಹೋಗ್ತೇನೆ, ವಾಪಸ್ ಹೋಗ್ತೇನೆ, ಗ್ಯಾರಂಟಿ ಮನೆಗೆ ಹೋಗ್ತೇನೆ ನಾನು. ಬೇಡ ನಂಗೆ ಬೇಡ. ಬೇಕಾ ಒಂದ್ಸತಿ ಕರಿತಿದ್ದೇನೆ ಲಾಸ್ಟ್ ಟೈಮ್. ಸಿಟ್ಟು ಬರಿಸ್ಬೇಡ, ಬಾ ಸುಮ್ನೆ. ಬೇಡ ಬಾ ಬೇಗ. ಕೈ ಬಿಡು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ನಾನು ಅವಳನ್ನು ಹಠ ಕಟ್ಟಿ ತಗೊಂಡೋದಕ್ಕೆ ನಮ್ಮ ಕಾಲೇಜದ್ದು ಪ್ರೋಗ್ರಾಮದ್ದು ಇನ್ವಿಟೇಷನ್ ಸಿಕ್ಕಿತ್ತು. ಎಷ್ಟು ಒಳ್ಳೆ ಆಯಿತು. ಮ್ಯಾಮ್ ಎಲ್ಲ ಎಷ್ಟು ಚಂದ ಮಾತಾಡಿದ್ರು. ಹೋಗೋ ಅಂತ ಹೇಳಿದರೆ ಜಗಳ ಮಾಡಿದ್ವಿ. ಜಗಳ ಅಂತ ಅಲ್ಲವಾ, ಅದೆಂತ ನನಗೆ ಐ ಆಮ್ ಅ ಇಂಟ್ರೋವರ್ಟ್ ಪರ್ಸನ್ ಮಾ. ಇವಳು ಬ್ಯಾಂಕ್ಸ್ ಎಲ್ಲ ನೋಡಿ ಅವ್ರಿಗೆ ಗುರ್ತವೇ ಆಗಲಿಲ್ಲ. ಇದು ಯಾರೇನೋ ಫ್ರೆಂಡ ಕೇಳಿದ್ರು, ನನ್ನ ಮುಖ ಹಾಗೆ ಉಂಟಂತ. ಖಾಲಿ ದಪ್ಪ ಆದ್ರಂತೆ, ದಪ್ಪ ಆಗಿದ್ದಾಳಂತೆ. ಇಲ್ಲ ಉದ್ದ ಆಗಿದೆ, ನನ್ಲಿಕ್ಕೆ ಹೋದದ್ದು ಅವ್ರು ದಪ್ಪ ಆಗಿದೆ ಅಂತ ಹೇಳಿ. ಈಚೆಗೂ ಬಾರ, ಅಲ್ಲಿ ಅಂತ ಧೂಳಿಗೆ ಹೋಗಿ ಮತ್ತೆ ಎಲ್ಲಿ ಕೂರುವ. ನಾಯಿಗೂ ಕ್ಯಾಮರಾದಲ್ಲಿ ಬರ್ಲಿಕ್ಕೆ ಬರ್ರಿ. ಕ್ಯಾಮರಾ ಶೈ ಅಂದ್ರೆ ಅಷ್ಟು ಸಹ. ಓದು ಕೀರ್ತನ ಎಂತ ಓದು, ಎಂತದ್ದು ಕೊಟ್ಟಿದಾರಲ್ಲ. ಮಿಲಾಗ್ರಿಸ್ ಪ್ರೌಢಶಾಲೆ, ಕಲ್ಯಾಣಪುರ, ಉಡುಪಿ ತಾಲೂಕು, ಉಡುಪಿ ಜಿಲ್ಲೆ. ಸೊ ನಮ್ಮನೀಗ ಹಳೆ ವಿದ್ಯಾರ್ಥಿ ಸಂಘದ ಗ್ರೂಪಿಗೆ ಆ್ಯಡ್ ಮಾಡಿದ್ದಾರೆ. ಗಟ್ಟಿ ಮಾಡ್ಬೇಕಂತ ಇನ್ನು ಕಾಲೇಜನ್ನು. ಇದು ನಮ್ಗೆ ಖಾಲಿ 100 ಮೆಂಬರ್ಸ್ ಇದಾರಂತೆ. ಇಡೀ 500 ಇದ್ದಾರೆ ಅದ್ರಲ್ಲಿ. ಅಲ್ಲವಾ, ಇಡೀ ಕಾಲೇಜ್ ಸ್ಕೂಲ್ ಅಲ್ಲಿ ಈಗ 100 ಮೆಂಬರ್ಸ್ ಮಾತ್ರ. ನಾವು ಬಿಟ್ಟೋದ್ಮೇಲೆ ಅದೃಷ್ಟ ಲಕ್ಷ್ಮಿ ಬಿಟ್ಟೋದಾಗ ನಾವು ಬಿಟ್ಟೋದ್ಮೇಲೆ ಇದು ಎಂತ ದರಿದ್ರ ಲಕ್ಷ್ಮಿ ಬಂದದ್ದು ಈ ಸ್ಕೂಲಿಗೆ. ಈಗ ಎಲ್ಲ ಗಟ್ಟಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಪಿಟಿ ಸರ್ ಹೆಸರು ಅಂತ ಗ್ಲಿಸರಿನ್. ಯಾರು ತುಂಬಾ ಒಳ್ಳೆ ಇದ್ರು, ರಿಯಲಿ ತುಂಬಾ ಒಳ್ಳೆ ಇದ್ರು, ತುಂಬಾ ಒಳ್ಳೆ ಇತ್ತು. ಗ್ಲಿಸರಿನ್ ಹಾಗೆ. ನೀನ್ ಎಂತಕ್ಕೆ ಬಾಬಾ ಹೆಸರು ಗೊತ್ತಿಲ್ಲ ಅಂದ್ರೆ ಹಾಗೆ ಹೇಳ್ಬೇಡ. ಏನೋ ಸಾದಿಂದ ಬರ್ತಿತ್ತಪ್ಪ, ಏನೋ ಒಂದಿತ್ತು. ಸುಪ್ರಿಯನ್ ಸರ್ ಗ್ಲಿಸರಿನ್. ಪಾಪ ಮಾರೆ, ಎಷ್ಟು ಒಳ್ಳೆ ಸರ್. ಅವ್ರ ಹೆಸರು ಒಳ್ಳೆ ಸರ್, ಅವ್ರು ತುಂಬಾ ಒಳ್ಳೆ ಇದ್ರು. ಮತ್ತೆ ಆಮೇಲೆ ನಮ್ಮ ಪ್ರಿನ್ಸಿಪಲ್ ಅವ್ರು ಸಹ ತುಂಬಾ ಒಳ್ಳೆ ಇದ್ರು. ಅವ್ರದ್ದು ರಿಟೈರ್ಮೆಂಟ್ ಗೆ ಬರ್ಲಿಲ್ವಾ ಕೇಳ್ತಿದ್ದಾರೆ. ನಮ್ಗೆ ಎಂತ ಇನ್ವಿಟೇಷನ್ ಇರ್ಲಿಲ್ಲ, ಅದು ಬೇರೆ ವಿಷಯ. ಅದಾದ್ಮೇಲೆ ಇನ್ವಿಟೇಷನ್ ಇರ್ಲಿಕ್ಕೆ ಗ್ರೂಪ್ ಅಲ್ಲಿ ಇರ್ಬೇಕಲ್ಲ, ಗ್ರೂಪ್ ಇದ್ರು. ಇವಳು ಫೇವ್ರೇಟ್. ಅದಾದ್ಮೇಲೆ ಹೃದಯದಲ್ಲಿಟ್ಟು ಪೂಜಿಸ್ತಿದ್ದಾಳೆ. ಏನು ಇಲ್ಲ ಆಯ್ತಾ. ನೋ ಕಮೆಂಟ್ಸ್. ಟೀಚರ್ ಒಬ್ರು ಇದ್ದಾಯ್ತು, ಅವ್ರ ಸರ್ಗನ್ ಹೀಗೆ ತಗೊಂಡು ಇಲ್ಲಿ ಸಿಕ್ಸುದು. ವಾಟ್ ಎವರ್ ಇಟ್ ಈಸ್, ಲೈಕ್ ಒಳ್ಳೆ ಇದ್ರು. ಈಗ ಆವಾಗ ಸೊ ನಾವಿವತ್ತು ಇದು ಯಾವ್ದು ಚರ್ಚ್, ಮಾಂಟ್ರೋಸರಿ ಚರ್ಚಿಗೆ ನಾವು ಬಂದೇವೆ. ಇಲ್ಲಿ ಸುಮಾರು ಜನ ಗುರ್ತದವ್ರು ಸಿಗ್ಬೋದು ಗೈಸ್. ಇಲ್ಲಿ ನಮ್ಮ ಹೈಸ್ಕೂಲ್ ಮತ್ತೆ ಪ್ರೈಮರಿ ಎಲ್ಲ ನನಗೆ ನಾಚಿಕೆ ಆಗ್ತುಂಟೆ ಇಲ್ಲಿ ಗುರ್ತದ ಮಾತಾಡ್ಲಿಕ್ಕೂ ಆಗಲ್ಲ. ಯಾವ್ದನ್ನು ತೋರಿಸಿಲ್ಲ. ಈ 4 ಕೂದ್ಲಿಗಳು ಎಷ್ಟು ಹೇರ್ ಕ್ಲಿಪ್ ಹುಡುಕ್ತಾಳೆ ನೋಡುವ ಗೈಸ್. ಇಷ್ಟು ಕೂದಲು ಉಂಟಾಯ್ತಾ.
ಕ್ಯಾಮ್ ಮಾತ್ರ ಸೂಪರ್ ಉಂಟು, ಚಂದ ಇರ್ಬೇಕು ಗೈಸ್, ಎಲ್ಲ ಸಹ ಚಂದ ಕಾಣ್ತದೆ. ಹಾ ತಗೋ, ಅಲ್ಲಿ ನೋಡ ಬೋಸ್ ನೋಡ ಎಷ್ಟು ಚಂದ ಉಂಟಲ್ಲ. ನಿಂದು ಒಳಗೆ ಹೋಗುದಿಲ್ಲ. ದಿಸ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ಮಿಸ್ ಮ್ಯಾಚ್. ನೋಡು, ಮಿಡ್ಲ್ ಫಿಂಗರಿಗೆ ಹಾಕು. ಯಾರು ಹಾಕ್ತಾರೆ? ಹಬ್ಬಕ್ಕೆ ಬರ್ಲಿಕ್ಕೆ ಹುಡುಗಿಯರಿಗೆ ಇದೊಂದೇ ಕಾರಣ ಸಾಕು. ನನಗೆ ಉಂಟಾ? ನಾನು ಹಾಕ್ಬೇಕಾ ತಲೆಗೆ? ಏ ಅದು ಬ್ಲ್ಯಾಕ್ ಚಂದ ಉಂಟೆ. ಇಲ್ಲ, ಬ್ಲ್ಯಾಕ್ ಐ ಹ್ಯಾವ್ ಸಮಥಿಂಗ್ ಎಲ್ಸ್. ನಿಂಗೇನಾದ್ರು ಬೇಕಾಗಿತ್ತನಾ? ನಂಗೆ ಎಂತ ಬೇಡ. ನೋಡು, ಕೀ ಚೈನ್ ನಿಂಗೆ ನಾನು ಜುಮ್ಕಿ ತೆಗ್ಸಿ ಕೊಡ್ತೀನಿ. ಬೇಡ, ಜುಮ್ಕಿ ಬೇಕು. ರಾಶಿಯಾಗಿದೆ, ನನ್ನ ಮುಗಿತಾರೆ. ಇದು ಚಂದ ಉಂಟು, ಬೇಡ ಆದ್ರೆ. ಬೇಡವಾ? ಶಾರ್ಟ್ ಶೋರ್ ಶೋರ್ ತೆಗ್ಸಿ ಕೊಡಲ್ಲ. ನಾನು ಕೇಳಿದಾಗ ನೀನು ತಕೊಳ್ಳಿಲ್ಲ. ನೋ, ಎಂತ ಕೇಳಿದೆ? ನೀನು ಎಷ್ಟು ಕೇಳಿದೆ ಅದು ನಾಟಕ ಮಾಡಿ. ಅಮ್ಮ ಬೈತಾರೆ ನಂಗೆ, ಅಷ್ಟು ಜುಮ್ಕಿ ಇಟ್ಕೊಂಡು ಎಂತ ಮಾಡೋದು ನಾನು. ಈಗ ನಿನ್ನ ಇಷ್ಟಕ್ಕೆ ನೀನು ತಕೊಂಡದ? ಹಾ, ಈಗ ತೆಗ್ಸಿಕೊಡು. ನೀನು ತೆಗ್ಸಿ ಕೊಡಲ್ಲ. ನೋ, ನಂಗೆ ಇದೇ ಕೆಲಸವ, ನಿನ್ನ ಕ್ಯಾಮ್ರಾಮನ್ ಆಗೋದು. ನಿಂಗೆ ನಾನು ಕ್ಯಾಮ್ರಾ ಹಿಡ್ಕೊಳ್ತೆ ಅಂದೆ, ನೀ ಅಂತ ಹೇಳಿದಿ? ಬೇಡ, ನನಗೆ ಕೈ ಹಾಕ್ತದೆ, ಇದು ಟ್ರೈ ಮಾಡ್ತೀಯಾ? 50 ರೂಪಾಯಿ. ತುಂಬ ಚಂದ ಉಂಟು. ನನ್ನ ಫ್ರೆಂಡ್ ತೆಗ್ಸಿ ಕೊಡ್ತೆ ಅಂತ ಹೇಳಿ ಲಾಸ್ಟ್ ಮಿನಿಟ್ಗೆ ಕೈ ಕೊಟ್ಟು. ನಾನು ಹೇಳಿದೆ ತೆಗ್ಸಿ ಕೊಡ್ತೆ ಅಂತ, ಆವಾಗ ಎಂತ ಹೇಳಿದ್ಲು? ನಾಟಕ ಮಾಡಿದ್ಲು. ನನ್ನ ಅಮ್ಮ ಬೈತಾರೆ ಅದು ಇದಂತ. ಏನಂದ್ರೆ ಒಂದೇನಾದ್ರು ತುಂಬಾ ಇಷ್ಟ ಆದ್ರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ನಂಗೆ. ನಾನು ಕೇಳಿದೆ ಕೀರ್ತನ, ನಾನು ನಿಂಗೆ ತೆಗ್ಸಿ ಕೊಡ್ತೆ ಕೀರ್ತನ ಅಂತ. ಯಾಕ ಅದು ಸಾಯ್ಲಿ? ಇಲ್ಲ, ಬ್ಯಾಗ್ಸ್ ಬೇಕಾ? ಬೊಡ್ಚಿ. ಏ, ನಿನ್ಗೆ ಒಳ್ಳೆ ಉಂಟಾ ಕೀರ್ತನ ಇದು? ಎಸ್, ಇದ್ರಲ್ಲಿ ನಾನು ತಗೊಳ್ತಿದ್ದೆ. ಅಡ್ವಾನ್ಸ್ ಮನಿ ಇನ್ನೂ ಬರ್ಲಿಲ್ಲ ನನಗೆ. ಎಂತ ಬರ್ಲಿಲ್ಲ? ತಗೊಳ್ತಿದ್ದೆ ಅಡ್ವಾನ್ಸ್ ಮನಿ. ನಾನು ವರ್ಕ್ ಮಾಡಿ ನನಗೆ ಹಣ ಬರಲಿಲ್ಲ, ಇಲ್ಲಿದ್ರೆ ನಾನು ತಗೊಳ್ತಿದ್ದೆ. ಇಲ್ಲಿ ಪೊಟೆಟೊ ಟ್ವಿಸ್ಟರ್ ಉಂಟಾ? 50 ರೂಪಾಯಿ. ನೋಡಿದ್ದೆಲ್ಲ ಬೇಕನ್ನಿಸ್ತದೆ, ಆದ್ರೆ ಏನಂದ್ರೆ ವಿಷಯ ಏನಂದ್ರೆ, ಏನು ಹೇಳು? ಹಣ ಇಲ್ವಾ? ನಾಟಕ ಮಾಡಬೇಡ. ನೋಡ್ತಿದ್ದೆ ನಾನು ಎಂತ ಕಳ್ತಿದ್ದೆ. ಮರ್ಯಾದೆ ಹೋಗೋದಂದ್ರೆ ಈ ತರ. ಕಣ್ಕ ಬಿಟ್ಕೊಂಡು ನೋಡ್ತಿದ್ದಾರೆ, ಇವಳೆಂತ ಕಳ್ತಿದ್ದಾಳೆ ಮಧ್ಯ ಹಬ್ಬದಲ್ಲ. ಲಬೂಬು, ನಾವು ಓನ್ಲಿ ಲಬೂಬು ಐ ಕ್ಯಾನ್ ಅಫೋರ್ಡ್. ಮತ್ತೆ ಯಾವ ಲಬೂಬು ಇದೆ? ಹೀಗೆ ಲಬೂಬು ಇದು ಗೊತ್ತಿಲ್ಲ ಮಾರೈತೆ, ಅಂಗಡಿಯವ್ರು ಓಡಿಸಿ ಆರ್ಕೆಸ್ಟ್ರಾ ಆಗ್ತದೆ. ಕೊಲ್ತಾರ ನೋಡಿ ನಾನು. ತುಂಬ ಸುಂದರವಾದ ಹಾಡು, ಏನು ಅರ್ಥ ಆಗ್ತಿಲ್ಲ, ಆದರೆ ಚಂದ ಉಂಟು. ನಾನೇನು ಗೊತ್ತಾ, ಪ್ರತಿ ಸರ್ತಿ 20 ರೂಪೀಸ್ ಅದು ಜಿಲೇಬಿ ತಗೊಳ್ಳೋದು. ಹೆಲ್ತ್ ಕಾನ್ಷಿಯಸ್ ಆಗ್ತದೆ, ಟೇಸ್ಟಿಗೂ ಕರೆಕ್ಟ್ ಆಗ್ತದೆ. 1-2 kg ಎಲ್ಲ ತಗೊಂಡ್ರೆ ಮತ್ತೆ ತಿಂತಾ ಇರಬೇಕು. 1-2 kgಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತದೆ ನಿಂಗೆ? 1 kgಗೆ 80 ರೂಪಾಯಿ, 2 kg 160 ರೂಪಾಯಿ. ಅಮ್ಮ ಬಂದರೆ ಅದೆಲ್ಲ ದೊಡ್ಡ ವಿಷಯ ಅಲ್ಲ, ನಾವೇ ಬಂದರೆ 50 ರೂಪಾಯಲ್ಲಿ ಮುಗಿಸ್ಬೇಕು. ಏನಂದಿ? ಇದು ವಾಪಸ್ ಕೊಟ್ಟರೆ 30 ರೂಪಾಯಿ ವಾಪಸ್ ಕೊಡ್ಬೋದು. ಇಲ್ಲ, ಯಾರು ನಿನ್ನ ಮಾವನ ಅವನು? ನಿಂಗೆ ಯಾಕೆ? ಅವ್ರು ಆಗ್ಲಿ ಬಿಡ್ಲಿ ಮರೆತಿ. ಆಯ್ತು ಅಂದ್ರೆ ಅದಕ್ಕೆ ಅಲ್ಲ, ಅವ್ರು ಪ್ರೇಯರ್ ಮಾಡ್ತಿದ್ದಾರೆ, ನಿಂಗೇನ್ ಸಾವು ನಿನ್ನದು? ನಡಿ ಬರುವ ನಿಂಗೆ ಮರ್ಲನ? ನಂಗೆ ಖುಷಿ ಆಗುತ್ತೆ, ನಂಗೆ ಏನು ಅರ್ಥ ಆಗುದಿಲ್ಲ ಅಲ್ಲ ಅದಕ್ಕೆ. ನಂಗೆ ಬೈತಿದ್ರು. ಆಹಾ, ಎಂತ ಹಾಡು ಈ ಹಾಡದ ಬಂದಿದ್ದಾರೆ. ಹಾಡು ಚಂದ ಉಂಟು ಗೈಸ್, ಏನು ಅರ್ಥ ಆಗುದಿಲ್ಲ ಅದೊಂದು ಬಿಟ್ರೆ. ಹಾಗಾದ್ರೆ ನೀನು ಹೇಗೆ ಹೇಳ್ತೀವಿ ಹಾಡು ಚಂದ ಉಂಟಂತ? ರಾಗ ತಾಳ ಲಯ ರಸ ಏನಲ್ವಾ ಬೇರೆ?
ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಮತ್ತು ಉಳಿದದೆಲ್ಲ ಸರಿ ಉಂಟು, ಅರ್ಥ ಒಂದು ಆಗುದಿಲ್ಲ ಅಷ್ಟೇ. ಯಾವ ಕಾರಣ ನಂಗೆ ಅರ್ಥ ಆಗುದಿಲ್ಲ, ಸಾಹಿತ್ಯ ಅರ್ಥ ಆಗ್ತಿಲ್ಲ. ಅದು ಬಿಟ್ಟು ರಾಗ ತಾಳ ಲಯ ಎಂತದ ಹೆದ್ರಿ ಅಲ್ಲಿ ಹೆದ್ರಿ ನಿನ್ನೆಂತ ಮೈ ಮೇಲೆ ಭೂತ ಹಾಕಿದ್ರ. ಸೊ ಏನ್ ಗೊತ್ತುಂಟ, ನಾನು ಕಲಿತೇನೆ ಕೊಂಕಣಿ ಇವಳೊಟ್ಟಿಗೆ ಸೇರಿ 14 ವರ್ಷದ ಎಷ್ಟು 13 ವರ್ಷದಿಂದ ಒಂದು ಪದ ಕಲ್ತಿದ್ದೇನೆ, ವೈ ವೈ ಅಂತ. ಅದೊಂದು ಬಿಟ್ಟು ಮತ್ತೇನು ಗೊತ್ತಿಲ್ಲ. ಮತ್ತೆ ಮಗಳೇ ನನ್ನ ಕೈ ನೋವಾಗ್ತುಂಟು. ಮತ್ತೊಂದು ನಿನ್ ತಪ್ಪು. ಮತ್ತೊಂದು ಜವಂಜಲೆ ಅದೊಂದು ಬಿಟ್ಟು ಊಟ ಮಾಡಿದ್ದೆ ಅಂತ ಮತ್ತೇನು ಗೊತ್ತಿಲ್ಲ. ಇವಳು ಮಾತ್ರ ಸುಮಾರು ಕುಂದಾಪುರ ಕನ್ನಡ ಕಲ್ತು. ನಾ ಯಾವ ಕಲ್ತೆ ಮಾತಾಡೋದು ಎಂತ ಚೂರು ಮಾತಾಡು. ನೋಡು ಬಿದ್ದಿದೆ, ಊರೆಲ್ಲ ಬಿದ್ದಿದೆ. ನಾನು ಈಗ ನಾನು ನಿನ್ನನ್ನು ಇದು ಎಂತ ಹೇಳ್ತಾರೆ ಡೋರೆಮೋನದ್ದು ಲೈಟ್ಸ್ ಅಲ್ಲಿ ಚಿಕ್ಕದ್ ಮಾಡುವ. ಹಾಗೆ ಹೋದ್ರೆ ಅಲ್ಲಿಗೆ ಒಂದು ದೈತ್ಯ ಹೋದಾಗ ಮೊದಲೇ ಹಾಗೆ ಹೋಗ್ಲಿಕ್ಕೂ ಆಗುದಿಲ್ಲ, ನಿನ್ನ ಒಂದು ಕಾಲು ಅಲ್ಲ. ನಿನ್ನನ್ನು ಕ್ರಿಸ್ಮಸ್ ಟ್ರೀಯಾ ಐ ಡೋಂಟ್ ನೋ ಗಾಳಿ ಮಾರತ ಮಗಳೇ ಎಲ್ಲಿಗೆ ಹೋಗ್ತಿದ್ಯಾ?